ಆ ರಾತ್ರಿ ಊರಿನ ಕೊನೆಯ ಬಸ್ಸು ಹೊರಡಲು ಇನ್ನೇನು 5 ನಿಮಿಷ ಇತ್ತು. ರಮೇಶನು ಬಸ್ ನಿಲ್ದಾಣದಲ್ಲಿ ಒಬ್ಬನೇ ಕುಳಿತಿದ್ದ. ಕೈಯಲ್ಲಿ ಒಂದು ಹಳೆಯ ಚೀಲ, ಮನಸ್ಸಿನಲ್ಲಿ ಮಾತ್ರ 1000 ಆಲೋಚನೆಗಳು. ಅವನು ಕೆಲಸ ಕಳೆದುಕೊಂಡಿದ್ದ. ಮನೆಗೆ ಹಿಂದಿರುಗಲು ಅವನಿಗೆ ಧೈರ್ಯವಾಗುತ್ತಿರಲಿಲ್ಲ. ಅಷ್ಟರಲ್ಲಿ ಪಕ್ಕದಲ್ಲಿ ಕುಳಿತಿದ್ದ ಒಬ್ಬ ವೃದ್ಧರು ಅವನನ್ನು ನೋಡಿ ಕೇಳಿದರು, ಮಗ, ಎಲ್ಲಿಗೆ ಹೋಗಬೇಕು? ರಮೇಶ ನಿಧಾನವಾಗಿ ಹೇಳಿದ, ಮನೆಗೆ. ನೀವು ಕೂಡ ಇದೇ ಥರ ರಿಯಲಿಸ್ಟಿಕ್ AI ವಾಯ್ಸ್ ಓವರನ್ನು ಕನ್ನಡದೊಳಗಡೆ ಜನರೇಟ್ ಮಾಡಬೇಕು ಅಂತಂದ್ರೆ ಈ ವಿಡಿಯೋನ ಯಾವುದೇ ಪಾರ್ಟ್ ಮಿಸ್ ಮಾಡದೆ ಎಂಡ್ವರೆಗೂ ನೋಡ್ರಿ. ಈ ವಿಡಿಯೋ ಒಳಗಡೆ ನಾನು ನಿಮಗೆ ಗೂಗಲ್ AI ಸ್ಟುಡಿಯೋ ಅವ್ರದ್ದು ಲೇಟೆಸ್ಟ್ ಟೆಕ್ಸ್ಟ್ ಟು ಸ್ಪೀಚ್ ಮಾಡೆಲನ್ನು ಯೂಸ್ ಮಾಡಿ ಇದೇ ಥರ ಕನ್ನಡದೊಳಗಡೆ AI ವಾಯ್ಸ್ ಓವರನ್ನು ಯಾವ ಥರ ಜನರೇಟ್ ಮಾಡೋದು ಅಂತೇಳಿ ಸಿಂಪಲ್ ಕನ್ನಡದೊಳಗಡೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡ್ರಿ. ಇಲ್ಲಿ ನಾನು ನಿಮಗೆ ರೆಗ್ಯುಲರ್ ಆಗಿ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ಅಂತಂದ್ರೆ ಗೂಗಲ್ AI ಸ್ಟುಡಿಯೋಗೆ ಹೋಗ್ರಿ. ಅದರ ಲಿಂಕ್ ಇಲ್ಲಿ ಕೆಳಗಡೆ ಬರ್ತೈತಿ ಮತ್ತು ಡಿಸ್ಕ್ರಿಪ್ಷನ್ ಒಳಗಡೆ ಕೂಡ ಕೊಟ್ಟಿರ್ತೇನೆ. ಇಲ್ಲಿ ಗೂಗಲ್ AI ಸ್ಟುಡಿಯೋ ಒಳಗಡೆ ಬಂದ ತಕ್ಷಣ ಪ್ಲೇಗ್ರೌಂಡ್ ಇಂದ ಇಲ್ಲಿ ಮಾಡೆಲ್ಸ್ ಮೇಲೆ ಕ್ಲಿಕ್ ಮಾಡ್ರಿ ಮತ್ತು ಇಲ್ಲಿ ಸ್ಪೀಚ್ ಆ್ಯಂಡ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನಿಮಗೆ 3 ಆಪ್ಷನ್ ಇದಾವೆ. ಇದರೊಳಗಡೆ ಸೆಕೆಂಡ್ ಆಪ್ಷನನ್ನು ಸೆಲೆಕ್ಟ್ ಮಾಡಿರಿ, ಜಮಿನಿ 3.1 ಫ್ಲ್ಯಾಶ್ TTS ಪ್ರಿವ್ಯೂ. ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇಲ್ಲಿ ಟೆಂಪ್ಲೇಟ್ಸ್ಗಳು ಕಾಣಿಸ್ತಾವೆ. ಬಟ್ ಈ ಟೆಂಪ್ಲೇಟ್ಸ್ಗಳನ್ನು ಚೂಸ್ ಮಾಡಬೇಡ್ರಿ. ಇಲ್ಲಿ ಟರ್ನ್ ಟೆಕ್ಸ್ಟ್ ಇಂಟು ನ್ಯಾಚುರಲ್ ಸೌಂಡಿಂಗ್ ಸ್ಪೀಚ್ ಅಂತ ಐತಲ್ಲ, ಇದ್ರ ಮೇಲೆ ಹೋವರ್ ಮಾಡಿದ್ರೆ ಇದು ಹೈಲೈಟ್ ಆಗ್ತೈತಿ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ, ನಿಮಗೆ ಈ ಥರ ಒಂದು ಇವಾಗ ಪೇಜ್ ಓಪನ್ ಆಗ್ತೈತಿ. ಇಲ್ಲೇ ನಾವು ನಮ್ಮ ಮ್ಯಾಜಿಕನ್ನು ಮಾಡ್ತಾ ಇರೋದು. ಫಸ್ಟ್ ಥಿಂಗ್ ಫಸ್ಟ್, ನಾವು ರಿಯಲಿಸ್ಟಿಕ್ ಆಡಿಯೋನ ಜನರೇಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ನಾವಿಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ಗಳಿದಾವೆ. ಈ ಸೆಟ್ಟಿಂಗ್ಸ್ಗಳನ್ನು ಕಾಂಪ್ರಮೈಸ್ ಮಾಡದೆ ಇವುಗಳನ್ನು ಫಿಲ್ ಮಾಡಬೇಕು. ಮೊದಲನೇದಾಗಿ ನಾನು ನಿಮ್ಗೆ ಇಲ್ಲಿ ಸೀನ್ ಅಂತ ಐತಿ. ಇಲ್ಲಿ ನೀವು ಯಾವ ಸ್ಟೋರಿಯನ್ನು ಬಿಲ್ಡ್ ಮಾಡ್ತಾ ಇದ್ದೀರಲ್ಲ, ಯಾವ ಸ್ಟೋರಿಗೆ ಆಡಿಯೋನ ಜನರೇಟ್ ಮಾಡಿಸ್ತಾ ಇದ್ದೀರಲ್ಲ ಅದರದ್ದು ಸೀನನ್ನು ಆ್ಯಡ್ ಮಾಡಬೇಕು. ಸೊ ನಾ ಇಲ್ಲಿ ಒಂದು ಸೀನನ್ನು ಆ್ಯಡ್ ಮಾಡಿದ್ದೇನೆ. ಈ ವಿಡಿಯೋ ಒಳಗಡೆ ನಾ ಏನೆಲ್ಲ ಇನ್ಫಾರ್ಮೇಷನನ್ನು ಯೂಸ್ ಮಾಡಿದ್ದೇನೆ, ಪ್ರಾಂಪ್ಟ್ಸ್ ಆಯಿತು, ಸ್ಟೋರಿ ಆಯಿತು, ಇದೆಲ್ಲನೂ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ಅಲ್ಲಿಂದ ಹೋಗಿ ನೀವು ಚೆಕ್ ಮಾಡಿಕೊಡ್ರಿ. ಬೇಕು ಅಂದರೆ ನೀವು ಕೂಡ ಟ್ರೈ ಮಾಡಿಕೊಡ್ರಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಯಾಂಪಲ್ ಕಾಂಟೆಕ್ಸ್ಟ್. ಇಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ಆಡಿಯೋ ಜನರೇಟ್ ಮಾಡಬೇಕಾದ್ರೆ ಮಷಿನ್ ಅದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟನ್ನು ಕೊಡಬೇಕು, ಅದಕ್ಕೊಂದು ಸಿಚುವೇಶನನ್ನು ಕೊಡಬೇಕು. ಸೊ ಇಲ್ಲೂ ಕೂಡ ನಾವೊಂದು ಕಾಂಟೆಕ್ಸ್ಟನ್ನು ಕೊಡ್ತಾ ಇದ್ದೇನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ದ ಸ್ಪೀಕರ್ ಈಸ್ ಅ ಮೇಲ್ ಸ್ಟೋರಿ ಟೆಲ್ಲರ್ ನರೇಟಿಂಗ್ ಅ ಸ್ಟೋರಿ, ರಿಯಲಿಸ್ಟಿಕ್ ಕನ್ನಡ ಸ್ಟೋರಿ ಲೇಟ್ ಅಟ್ ನೈಟ್. He is speaking directly to one listener as if sharing strange incident that happened in a small town. ಸೊ ಈ ಥರ ಕೂಡ ನೀವು ಸ್ಯಾಂಪಲ್ ಕಾಂಟೆಕ್ಸ್ಟನ್ನು ಕೊಡಬೇಕು ನಿಮ್ಮ ಸ್ಟೋರಿ ಪ್ರಕಾರ. ನೆಕ್ಸ್ಟ್ ಇವಾಗ ನಾವು ಸ್ಟೋರಿಯನ್ನು ಆ್ಯಡ್ ಮಾಡಬೇಕು. ನಾ ಇಲ್ಲಿ ಒಂದು ಸ್ಟೋರಿಯನ್ನು ಬಿಲ್ಡ್ ಮಾಡಿದ್ದೇನೆ, ಅದನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಸೇಮ್ ಸ್ಟೋರಿ ನೀವೇನು ಕೇಳಿದ್ರಲ್ಲ ಅದೇ ಸ್ಟೋರಿಯನ್ನು ನಾ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿ ವೆರಿ ಇಂಪಾರ್ಟೆಂಟ್, ನೀವು ಕನ್ನಡದೊಳಗಡೆ ಕೂಡ ಸ್ಟೋರಿ ಬರಿಬೋದು ಮತ್ತು ನೀವು ಬೇರೆ ಲ್ಯಾಂಗ್ವೇಜ್ ಒಳಗಡೆ ಕೂಡ ಬರಿಬೋದು. ನಿಮಗೆ ಯಾವುದ್ರ ಮೇಲೆ ಆಡಿಯೋನ ಜನರೇಟ್ ಮಾಡಬೇಕಾಗಿತ್ತು ಆ ಸ್ಟೋರಿಯನ್ನು ತೊಗೊಂಡು ಬಂದು ಇಲ್ಲಿ ಆ್ಯಡ್ ಮಾಡಿರಿ. ಇದನ್ನು ನೀವು ಯಾವ ಥರ ನಿಮ್ಮ ಸ್ಕ್ರಿಪ್ಟ್ ಬರೀತಿರಲ್ಲ, ಲೈಕ್ ಎಲ್ಲಿ ಒತ್ತಕ್ಷರ ಇರಬೇಕು ಅದನ್ನು ಬರಿಬೇಕು, ಆಮೇಲೆ ಎಲ್ಲಿ ಕ್ವಶನ್ ಮಾರ್ಕ್ ಇರಬೇಕು, ಪಂಕ್ಚುಯೇಷನ್ಸ್ ಅದೆಲ್ಲ ಪ್ರಾಪರ್ ಆಗಿ ಬರೀರಿ. ಇದರಿಂದ ನಿಮ್ಮ ಆಡಿಯೋ ಚೆನ್ನಾಗಿ ಬರ್ತೈತಿ. ಸೊ ನಾ ಇಲ್ಲಿ ನನ್ನ ಸ್ಟೋರಿಯನ್ನು ಆ್ಯಡ್ ಮಾಡಿದ್ದೇನೆ. ಇವಾಗ ಏನು ಮಾಡಬೇಕು ಅಂತಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸ್ಪೀಕರ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ರೆ ಅಂದರೆ ಇಲ್ಲಿ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗ್ತೈತಿ. ಇಲ್ಲಿಂದ ನಿಮಗೆ ಯಾವ ಸ್ಪೀಕರ್ ಬೇಕಲ್ಲ ಅವರನ್ನು ಸೆಲೆಕ್ಟ್ ಮಾಡಬೇಕು. ನೀವು ಇಲ್ಲಿ ಪ್ಲೇ ಮಾಡ್ಬೋದು. ಪ್ಲೇ ಮಾಡಿ ಅದರ ವಾಯ್ಸನ್ನು ಕೇಳಿಬಿಟ್ಟು ಯಾವ್ದು ನಿಮಗೆ ಸೂಟೇಬಲ್ ಆಯಿತು ಅದನ್ನು ಸೆಲೆಕ್ಟ್ ಮಾಡಿರಿ. ನಾ ಇಲ್ಲಿ ಏನು ಮಾಡ್ತಾ ಇದ್ದೇನೆ ಅಂತಂದ್ರೆ ಅಲ್ಜನಿಬದ್ ಐತಲ್ಲ ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಇವಾಗ ಇನ್ನೂ ಮುಗ್ದಿಲ್ಲ, ಒಂದು ಇಂಪಾರ್ಟೆಂಟ್ ಥಿಂಗ್ ಐತಿ. ನಾವಿಲ್ಲಿ ಆಡಿಯೋ ಪ್ರೊಫೈಲನ್ನು ಆ್ಯಡ್ ಮಾಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಆಡಿಯೋ ಪ್ರೊಫೈಲ್ ಒಳಗಡೆ ನೀವು ಡಿಸ್ಕ್ರೈಬ್ ಮಾಡಬೇಕು ವಾಯ್ಸ್ ಯಾವ ಥರ ಬರಬೇಕು ಅಂತೇಳಿ. ನೀವಿಲ್ಲಿ ಆಲ್ರೆಡಿ ವಾಯ್ಸನ್ನು ಸೆಲೆಕ್ಟ್ ಮಾಡಿದಿರಿ, ಬಟ್ ಆ ವಾಯ್ಸ್ ಯಾವ ಥರ ಆ್ಯಕ್ಟ್ ಮಾಡಬೇಕು ಅಂತೇಳಿ ನೀವು ಇಲ್ಲಿ ಬರೀತೀರಿ. ಇದನ್ನು ಕೂಡ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದೇನೆ, ಅಲ್ಲಿಂದ ಚೆಕ್ ಮಾಡಿಕೊಡ್ರಿ. ಒಂದ್ಸರಿ ಇದಾದಮೇಲೆ ಮತ್ತೆ ಇಲ್ಲಿ ಸೈಡಲ್ಲಿ ಕ್ಲಿಕ್ ಮಾಡಿರಿ. ಇವಾಗ ವೆರಿ ಸಿಂಪಲ್, ಜಸ್ಟ್ ಇಲ್ಲಿ ರನ್ ಅಂತ ಕೊಡ್ರಿ. ವಿತಿನ್ ಅ ಫ್ಯೂ ಸೆಕೆಂಡ್ಸ್ ಒಳಗಡೆ ನಿಮ್ಗೆ ಆಡಿಯೋ, ರಿಯಲಿಸ್ಟಿಕ್ ಆಡಿಯೋ, ಕನ್ನಡ ಆಡಿಯೋ ಜನರೇಟ್ ಆಗಿ ಬರ್ತೈತಿ. ಸೊ ಇವಾಗ ಇಲ್ಲಿ ನೋಡ್ರಿ ನಮ್ಮ ಆಡಿಯೋ ಜನರೇಟ್ ಆಗಿ ಬಂದೈತಿ. ಇವಾಗ ನಾವೇನು ಮಾಡಬೇಕು, ಇದನ್ನು ಡೌನ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಡೌನ್ಲೋಡ್ ಸಿಂಬಲ್ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿರಿ. ಇದು ನಿಮ್ಮ ಇಂಟರ್ನಲ್ ಸಿಸ್ಟಮ್ ಒಳಗಡೆ ಡೌನ್ಲೋಡ್ ಆಗ್ತೈತಿ. ಆಮೇಲೆ ನೀವು ಇದನ್ನು ಎಲ್ಲಿ ಬೇಕು ಅಲ್ಲಿ ಯೂಸ್ ಮಾಡ್ಬೋದು. ನಿಮ್ಮ ವಿಡಿಯೋ ಒಳಗಡೆ, ಪಾಡ್ಕಾಸ್ಟ್ ಒಳಗಡೆ, ವೇರಿಯಸ್ ಥಿಂಗ್ಸ್, ನಿಮ್ಮ ಪ್ರೆಸೆಂಟೇಷನ್ ಒಳಗಡೆ ಎಲ್ಲಿ ಬೇಕು ಅಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು.
ಯೂಟ್ಯೂಬ್ ವಿಡಿಯೋ ಒಳಗಡೆ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೇನೆ. ಆ ರಾತ್ರಿ ಊರಿನ ಕೊನೆಯ ಬಸ್ಸು ಹೊರಡಲು ಇನ್ನೇನು 5 ನಿಮಿಷ ಇತ್ತು. ರಮೇಶನು ಬಸ್ ನಿಲ್ದಾಣದಲ್ಲಿ ಒಬ್ಬನೇ ಕುಳಿತಿದ್ದ. ಕೈಯಲ್ಲಿ ಒಂದು ಹಳೆಯ ಚೀಲ. ಮನಸ್ಸಿನಲ್ಲಿ ಮಾತ್ರ 1000 ಆಲೋಚನೆಗಳು. ಅವನು ಕೆಲಸ ಕಳೆದುಕೊಂಡಿದ್ದ. ಮನೆಗೆ ಹಿಂದಿರುಗಲು ಅವನಿಗೆ ಧೈರ್ಯವಾಗುತ್ತಿರಲಿಲ್ಲ. ಅಷ್ಟರಲ್ಲಿ ಪಕ್ಕದಲ್ಲಿ ಕುಳಿತಿದ್ದ ಒಬ್ಬ ವೃದ್ಧರು ಅವನನ್ನು ನೋಡಿ ಕೇಳಿದರು, ಮಗ, ಎಲ್ಲಿಗೆ ಹೋಗಬೇಕು? ರಮೇಶ ನಿಧಾನವಾಗಿ ಹೇಳಿದ, ಮನೆಗೆ. ಸೊ ಈ ಥರ ನೀವು ಗೂಗಲ್ AI ಸ್ಟುಡಿಯೋನ ಯೂಸ್ ಮಾಡಿ ರಿಯಲಿಸ್ಟಿಕ್ ಕನ್ನಡ ವಾಯ್ಸ್ ಓವರನ್ನು ಜನ್ರೇಟ್ ಮಾಡ್ಬೋದು. ನೀವೇನಾದರೂ ನಿಮ್ಮ ವಾಯ್ಸನ್ನು ಕೊಡಲಿಕ್ಕೆ ಹೆಸಿಟೇಟ್ ಮಾಡ್ತಾ ಇದ್ರಿ, ನಿಮ್ಮ ಪ್ರೊಡಕ್ಷನ್ ಒಳಗಡೆ ತುಂಬ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕತ್ತಿದ್ರಿ ಅಂತಂದರೆ ಈ ಥರ ನೀವು AI ವಾಯ್ಸ್ ಓವರನ್ನು ಜನ್ರೇಟ್ ಮಾಡಿ ನಿಮ್ಮ ವಿಡಿಯೋಸ್ ಒಳಗಡೆ ಯೂಸ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದ್ದಾವೆ, ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಕೂಡ ಜಾಯ್ನ್ ಆಗಿರಿ. ಅಲ್ಲಿ ನಾನು ನಿಮಗೆ ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ಶೇರ್ ಮಾಡ್ತೇನೆ, ಲೈಕ್ ಪ್ರಾಮ್ಸ್, ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಟ್ಯುಟೋರಿಯಲ್ ಮತ್ತು ಅಪ್ಡೇಟಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.